100 ಮೀಟರ್ ಎತ್ತರವನ್ನ ಮೀರಿದ ಬೆಟ್ಟ ಸಾಲುಗಳು ಮಾತ್ರ ಅರಾವಳಿ ಶ್ರೇಣಿಗೆ ಸಂಬಂಧಿಸಿದ ನಿಯಮಗಳ ಅಡಿಯಲ್ಲಿ ರಕ್ಷಣೆಗೆ ಅರ್ಹವಾಗುತ್ತವೆ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ. ಅದಕ್ಕಿಂತ ಕಡಿಮೆ ಎತ್ತರದಲ್ಲಿರುವ ಬೆಟ್ಟಗಳಲ್ಲಿ ಗಣಿಗಾರಿಕೆಗೆ ಆಕ್ಷೇಪವಿಲ್ಲ ಎನ್ನುವ ನಿರ್ಧಾರದೊಂದಿಗೆ ನಿಜವಾಗಿಯೂ ತೀವ್ರ ಪರಿಸರ ದುರಂತದ ಆರಂಭವಾಯಿತೆ ಎಂಬ ಪ್ರಶ್ನೆ ಎದ್ದಿದೆ. ಈ ತೀರ್ಪು ಹವಾಮಾನ, ನೀರು ಮತ್ತು ಜೀವ ವೈವಿಧ್ಯದಲ್ಲಿ ಅರಾವಳಿಯ ಪಾತ್ರವನ್ನ ನಿರ್ಲಕ್ಷಿಸುತ್ತದೆ ಎಂದು ಹವಾಮಾನ ವಿಜ್ಞಾನಿ ಡಾಕ್ಟರ್ ಪ್ರತೀಕ್ ಕಾಡ್ ಎಚ್ಚರಿಸಿದ್ದಾರೆ. ಇದು ದಿಲ್ಲಿ ಮತ್ತು ನೆರೆಯ ನಗರಗಳನ್ನ ಪರಿಸರ ಕುಸಿತದತ್ತ ತಳ್ಳುತ್ತದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಬದಲಾಯಿಸಲಾಗದ ಹಾನಿ ಸಂಭವಿಸುವ ಮೊದಲು ಈ ಪ್ರಾಚೀನ ಪರ್ವತ ಶ್ರೇಣಿಯೊಂದಿಗಿನ ಸಂಬಂಧವನ್ನ ಅರ್ಥ ಮಾಡಿಕೊಂಡು ಸರಿಪಡಿಸಿಕೊಳ್ಳುವುದು ಸಾಧ್ಯವೇ? ಅರಾವಳಿಯೇ ಹೋದರೆ ಉತ್ತರ ಭಾರತ ಉಳಿಯುವುದೇ? ಪರಿಸರ ವ್ಯವಸ್ಥೆಗಳನ್ನ ಜೀವಂತ ಪ್ರಕ್ರಿಯೆಗಳಾಗಿ ಅರ್ಥ ಮಾಡಿಕೊಳ್ಳಲಾಗಿಲ್ಲ ಎಂದು ಡಾಕ್ಟರ್ ಪ್ರತೀಕ್ ಕಾಡ್ ದಿ ಕ್ವಿಂಟ್ಗೆ ಬರೆದ ಲೇಖನದಲ್ಲಿ ಹೇಳಿದ್ದಾರೆ. ಭಾರತದ ಅತಿ ಹಳೆಯ ಬೆಟ್ಟ ಸಾಲುಗಳು ಎನ್ನಲಾಗುವ 2 ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಅರಾವಳಿ ಶ್ರೇಣಿಗಳು ಭಾರತೀಯ ಗಂಗಾ ಬಯಲು ಪ್ರದೇಶ ಮರುಭೂಮಿಯಾಗದಂತೆ ಪ್ರಮುಖ ಪರಿಸರ ತಡೆಗೋಡೆಯಾಗಿ ಕೆಲಸ ಮಾಡುತ್ತದೆ. ಆದರೆ ಪರ್ವತಗಳು ಹವಾಮಾನ ವ್ಯವಸ್ಥೆಗಳಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡೋದು ಕೆಳ ಮತ್ತು ಮಧ್ಯಮ ಎತ್ತರದ ಪ್ರದೇಶಗಳು ಎಂಬುದನ್ನ ಮರೆಯಬಾರದು. ಆದ್ದರಿಂದ ಪರ್ವತ ಶ್ರೇಣಿಯನ್ನ ಕೇವಲ ಎತ್ತರದಿಂದ ವ್ಯಾಖ್ಯಾನಿಸಲಾಗುವುದಿಲ್ಲ, ಆದರೂ ಹಾಗೆಯೇ ನಿರ್ಣಯಿಸುವುದು ನಡೆಯುತ್ತಿದೆ. ಪರ್ವತ ಶ್ರೇಣಿಗಳು, ಅದರಲ್ಲೂ ಅರಾವಳಿಯಂತ ವಿಶಾಲ ಪರ್ವತ ಶ್ರೇಣಿಗಳು ಹವಾಮಾನ ನಿಯಂತ್ರಣ, ಅಂತರ್ಜಲ ವ್ಯವಸ್ಥೆ, ಪರಿಸರ ವ್ಯವಸ್ಥೆಗಳು ಮತ್ತು ಜೀವನದ ಬೆನ್ನೆಲುಬಾಗಿವೆ ಎಂದು ಅವರು ಹೇಳುತ್ತಾರೆ. ಅರಾವಳಿ ಉತ್ತರ ಭಾರತದ ಹವಾಮಾನದ ಅತ್ಯಂತ ನಿರ್ಣಾಯಕ ಶಕ್ತಿಗಳಲ್ಲಿ ಒಂದಾಗಿದೆ. ಥಾರ್ ಮರುಭೂಮಿಯ ಅಂಚಿನಲ್ಲಿ ನಿಂತಿರುವ ಈ ಪ್ರಾಚೀನ ಪರ್ವತ ತಡೆಗೋಡೆ ಪಶ್ಚಿಮದಿಂದ ಬರುವ ಬಿಸಿ, ಶುಷ್ಕ ಮತ್ತು ಧೂಳಿನಿಂದ ಕೂಡಿದ ಗಾಳಿಯನ್ನ ನಿಧಾನಗೊಳಿಸುತ್ತದೆ, ಗಾಳಿಯನ್ನ ತಿರುಗಿಸುತ್ತದೆ ಮತ್ತು ದುರ್ಬಲಗೊಳಿಸುತ್ತದೆ. ಇದರ ಶಿಲೆಯ ಸಾಲು ಗಾಳಿಯ ವೇಗವನ್ನ ಕಡಿಮೆ ಮಾಡುತ್ತದೆ, ಅದರ ದಿಕ್ಕನ್ನ ಬದಲಿಸುತ್ತದೆ. ಅದು ಪೂರ್ವ ರಾಜಸ್ಥಾನ, ಹರಿಯಾಣ ಮತ್ತು ದೆಹಲಿಗೆ ನೇರವಾಗಿ ಬೀಸುವ ಮರುಭೂಮಿ ಧೂಳಿನ ಬಿರುಗಾಳಿಗಳನ್ನು ತಡೆಯುತ್ತದೆ. ಈ ನೈಸರ್ಗಿಕ ತಡೆಗೋಡೆಯಿಂದಾಗಿ ಕಠಿಣ ಮರುಭೂಮಿ ಹವಾಮಾನ ಉತ್ತರ ಭಾರತವನ್ನ ಸಂಪೂರ್ಣವಾಗಿ ಆವರಿಸೋದಿಲ್ಲ. ಅರಾವಳಿ ಕುಸಿದರೆ ಮುಂಬರುವ ದಶಕಗಳಲ್ಲಿ ದೆಹಲಿಯ ಹವಾಮಾನ ಅರೆ ಮರುಭೂಮಿ ಸ್ಥಿತಿಯನ್ನ ಮುಟ್ಟಬಹುದು ಎಂದು ಹವಾಮಾನ ವಿಜ್ಞಾನಿಗಳು ಪದೇ ಪದೇ ಎಚ್ಚರಿಸುತ್ತಿದ್ದಾರೆ. ಇದು ಉತ್ಪ್ರೇಕ್ಷೆಯಲ್ಲ. ಹರಿಯಾಣ ಮತ್ತು ರಾಜಸ್ಥಾನದಲ್ಲಿರುವ ಅರಾವಳಿ ತಪ್ಪಲಿನ ದೊಡ್ಡ ಭಾಗಗಳನ್ನು ಈಗಾಗಲೇ ಸಮತಟ್ಟಾಗಿಸಿ ಕಲ್ಲುಗಣಿ ಮಾಡಿ ಮತ್ತು ಅರಣ್ಯ ನಾಶ ಮಾಡಲಾಗಿದೆ. ಹೀಗಾಗಿ ದೆಹಲಿಯಲ್ಲಿ ಧೂಳಿನ ಮಟ್ಟ ಏರಿದೆ, ತಾಪಮಾನದಲ್ಲಿ ಹೆಚ್ಚಳ ಕಂಡಿದೆ ಮತ್ತು ಅನಿಯಮಿತ ಮಳೆಯ ಮಾದರಿಗಳು ಹೆಚ್ಚುತ್ತಿವೆ. ದೆಹಲಿಯ ತೀವ್ರ ವಿಷಗಾಳಿಗೆ ಅರಾವಳಿಯ ಅವನತಿಯೇ ಪ್ರಮುಖ ಕಾರಣವೆಂದು ಹಲವಾರು ವೈಜ್ಞಾನಿಕ ಅಧ್ಯಯನಗಳು ಗುರುತಿಸಿವೆ. ಹಿಮಾಲಯದಷ್ಟು ಎತ್ತರವಾಗಿಲ್ಲವಾದರೂ ಅದರ ಇಳಿಜಾರುಗಳು ಸೂಕ್ಷ್ಮ ಪ್ರಮಾಣದ ವಾತಾವರಣದ ತೇವಾಂಶಕ್ಕೆ ಕಾರಣವಾಗುತ್ತದೆ. ಅದರ ಸಸ್ಯವರ್ಗ ತೇವಾಂಶವನ್ನ ಉಳಿಸಿಕೊಳ್ಳುತ್ತದೆ ಮತ್ತು ಅದರ ಬಂಡೆಯ ಮೇಲ್ಮೈಗಳು ಮತ್ತು ವಾತಾವರಣದ ನಡುವಿನ ಶಾಖ ವಿನಿಮಯ ದೈನಂದಿನ ತಾಪಮಾನದ ತೀವ್ರತೆಯನ್ನ ನಿಯಂತ್ರಿಸುತ್ತದೆ. ಮಾನ್ಸೂನ್ ಗಾಳಿಯ ಚಲನೆಯಲ್ಲಿ ಕೂಡ ಅದರ ಪಾತ್ರ ನಿರ್ಣಾಯಕವಾಗಿದೆ. ಅರಾವಳಿ ಸಾಲುಗಳ ಉದ್ದಕ್ಕೂ ರೂಪುಗೊಂಡ ತಾಪಮಾನ ಒತ್ತಡದ ವ್ಯತಿರಿಕ್ತತೆ ಗಾಳಿಯ ದಿಕ್ಕನ್ನು, ಮೋಡದ ಚಲನೆಯನ್ನ ಬದಲಾಯಿಸುತ್ತದೆ ಮತ್ತು ಹಿಮಾಲಯದ ಕಡೆಗೆ ಮಾನ್ಸೂನ್ ಹೋಗಲು ಅದು ಕಾರಣವಾಗುತ್ತದೆ. ಉತ್ತರ ಭಾರತದ ಮಾನ್ಸೂನ್ ಪರಿಸ್ಥಿತಿ ಮತ್ತು ಪ್ರಾದೇಶಿಕ ರಚನೆ ಅರಾವಳಿಯ ಈ ಅದೃಶ್ಯ ಪಾತ್ರವನ್ನೇ ಅವಲಂಬಿಸಿದೆ. ಅರಾವಳಿಯ ಅತ್ಯಂತ ನಿರ್ಣಾಯಕ ಪರಿಣಾಮ ಅದರ ಅಂತರ್ಜಲ ವ್ಯವಸ್ಥೆಯಲ್ಲಿದೆ. ಹೊರಗಿನಿಂದ ಅರಾವಳಿ ಶ್ರೇಣಿ ಶುಷ್ಕ ಮತ್ತು ಕಠಿಣವಾಗಿ ಕಂಡರೂ ಒಳಗಿನಿಂದ ಅದು ನಿಧಾನ ಮತ್ತು ನಿರಂತರ ನೀರಿನ ಹರಿವನ್ನ ಉಳಿಸಿಕೊಳ್ಳುತ್ತದೆ. ಅದರ ಬಂಡೆಗಳ ಒಳಗಿನ ನೈಸರ್ಗಿಕ ಬಿರುಕುಗಳು, ಛಿದ್ರಗೊಂಡ ಬಂಡೆಯೊಳಗಿನ ಜಲಚರಗಳು ಪ್ರಾದೇಶಿಕ ನೀರಿನ ಸಮತೋಲನದ ಅಡಿಪಾಯವನ್ನ ರೂಪಿಸುತ್ತದೆ. ಮಳೆ ನೀರು ಮೇಲ್ಮೈಯಿಂದ ಸರಳವಾಗಿ ಹರಿಯೋದಿಲ್ಲ. ಈ ಬಿರುಕುಗಳಲ್ಲಿ ಅದು ಕಣ್ಮರೆಯಾಗುತ್ತದೆ, ಕೆಳಮುಖವಾಗಿ ಇಳಿಯುತ್ತದೆ ಮತ್ತು ಕ್ರಮೇಣ ನಗರಗಳನ್ನ ಉಳಿಸಿಕೊಳ್ಳುವ ಅಂತರ್ಜಲವಾಗುತ್ತದೆ ಎಂದು ಡಾಕ್ಟರ್ ಕಾಡ್ ಬರೆಯುತ್ತಾರೆ. ಆದರೆ ಈಗ ಗಣಿಗಾರಿಕೆಯ ಮೂಲಕ ಬಂಡೆಗಳನ್ನ ಸ್ಫೋಟಿಸಲಾಗುತ್ತದೆ. ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ತಪ್ಪಲನ್ನ ಸಮತಟ್ಟಾಗಿಸಲಾಗುತ್ತಿದೆ. ಅರಣ್ಯ ಪ್ರದೇಶವೇ ಇಲ್ಲವಾಗುತ್ತಿದೆ. ಅರಾವಳಿಯ ಮೇಲಿನ ಈ ಪ್ರತಿ ಹೊಡೆತವು ನೀರನ್ನು ಸಂಗ್ರಹಿಸುವ ಅದರ ಸಾಮರ್ಥ್ಯಕ್ಕೆ ಹೊಡೆತ ಕೊಡುತ್ತದೆ. ಒಮ್ಮೆ ಬಿರುಕು ಬಿಟ್ಟ ಜಲಚರಗಳು ನಾಶವಾದ ನಂತರ ಮತ್ತೆ ಅವುಗಳ ಸಂತಾನಕ್ಕೆ ಅವಕಾಶ ಇರೋದಿಲ್ಲ. ಅವುಗಳ ನಾಶದಿಂದಾಗಿ ಅಂತರ್ಜಲ ಕುಸಿತ ಉಂಟಾಗುತ್ತದೆ. ಬೋರ್ವೆಲ್ಗಳು ಒಣಗುತ್ತವೆ, ಸರೋವರಗಳು ಒಣಗುತ್ತವೆ ಮತ್ತು ಭವಿಷ್ಯದ ನೀರಿನ ಕೊರತೆ ಇಲ್ಲಿಂದಲೇ ಶುರುವಾಗುತ್ತದೆ. ಅರಾವಳಿ ಹವಾಮಾನ ನಿಯಂತ್ರಕ ಮತ್ತು ನೀರನ್ನ ಉಳಿಸುವ ನೆಲೆ ಮಾತ್ರವಲ್ಲದೆ ಅಸಾಧಾರಣ ಜೀವ ವೈವಿಧ್ಯದ ನೆಲೆಯೂ ಆಗಿದೆ. ಮರುಭೂಮಿ ಮತ್ತು ಅರಣ್ಯದ ನಡುವಿನ ಪರಿಸರ ಗಡಿಯಲ್ಲಿರುವ ಇದು ಚಿರತೆ, ನರಿ, ಮೊಲ, ನವಿಲು, ರಣಹದ್ದುಗಳು, ಔಷಧೀಯ ಸಸ್ಯಗಳು ಮತ್ತು ನೂರಾರು ಜಾತಿಯ ಹುಲ್ಲಿನ ಗಮನಾರ್ಹ ವೈವಿಧ್ಯದ ನೆಲೆಯಾಗಿದೆ. ಈ ಪರಿಸರ ವ್ಯವಸ್ಥೆಯ ಪ್ರತಿಯೊಂದು ಘಟಕ ಪರಸ್ಪರ ಅವಲಂಬಿತವಾಗಿದೆ. ಬೆಟ್ಟಗಳನ್ನ ಸಮತಟ್ಟಾಗಿಸಿದಾಗ
ಸಂಪೂರ್ಣ ಪರಿಸರ ಸರಪಳಿಗೆ ತೊಡಕಾಗುತ್ತದೆ. ಕಡೆಗೆ ಅದು ನೆಲ ಬಂಜರಾಗುವುದಕ್ಕೆ ದಾರಿಯಾಗುತ್ತದೆ. ಅದರ ನಂತರ ಮತ್ತೇನೂ ಉಳಿಯೋದಿಲ್ಲ. ತೀವ್ರ ಶಾಖದಿಂದ ಉತ್ತರ ಭಾರತದ ನಗರಗಳು ಬಳಲುತ್ತಿವೆ ಎಂದರೆ ಅದಕ್ಕೆ ಅರಾವಳಿಯ ಅವನತಿಯೇ ಕಾರಣ. ದಿಲ್ಲಿಯಲ್ಲಿ ಹೆಚ್ಚುತ್ತಿರುವ ತಾಪಮಾನ, ನಿರಂತರವಾಗಿ ಅಪಾಯಕಾರಿ ಗಾಳಿಯ ಗುಣಮಟ್ಟ ಮತ್ತು ಹೆಚ್ಚುತ್ತಿರುವ ಧೂಳಿನ ಸಾಂದ್ರತೆಗಳು ಅರಾವಳಿಯ ಅವನತಿಗೆ ನೇರವಾಗಿ ಸಂಬಂಧಿಸಿವೆ. ಅದರ ಇಳಿಜಾರುಗಳ ಸಮತಟ್ಟು ಗುರುಗ್ರಾಮ್, ಫರೀದಾಬಾದ್ ಪ್ರದೇಶದಲ್ಲಿ ನೈಸರ್ಗಿಕ ಗಾಳಿಯ ಹರಿವಿಗೆ ಅಡ್ಡಿಯುಂಟು ಮಾಡಿದೆ, ಶಾಖದ ತಡೆಗೋಡೆಗಳನ್ನು ಕಿತ್ತು ಹಾಕಿದೆ ಮತ್ತು ದಿಲ್ಲಿಯನ್ನ ಬೃಹತ್ ನಗರ ಶಾಖ ದ್ವೀಪವನ್ನಾಗಿ ಮಾಡಿದೆ ಎಂದು ಡಾಕ್ಟರ್ ಕಾರ್ಡ್ ಹೇಳುತ್ತಾರೆ. ಈಗಾಗಲೇ ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿಯಾಗಿರುವ ದೆಹಲಿ ಧೂಳಿನಿಂದ ಮುಚ್ಚಿದ ಅರೆ ಶುಷ್ಕ ನಗರವಾಗಬಹುದು ಮತ್ತು ಅಂತರ್ಜಲ ಮಟ್ಟ 500 ಅಡಿಗಳಿಗೆ ಇಳಿಯುತ್ತದೆ ಎಂಬ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಪರ್ವತ ವ್ಯವಸ್ಥೆಗಳು ಭೂಮಿಯ ಮೇಲಿನ ಅತ್ಯಂತ ಹವಾಮಾನ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾಗಿದ್ದು, ಪ್ರಾದೇಶಿಕ ಹವಾಮಾನ, ನೀರಿನ ಲಭ್ಯತೆ ಮತ್ತು ಪರಿಸರ ವ್ಯವಸ್ಥೆಯು ಸ್ಥಿರತೆಯ ನಿರ್ಣಾಯಕ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನ ಹವಾಮಾನ ಬದಲಾವಣೆ ಕುರಿತಾದ ಅಂತರ ಸರ್ಕಾರಿ ಸಮಿತಿ ಪದೇ ಪದೇ ಒತ್ತಿ ಹೇಳಿದೆ. ಕಡಿಮೆ ಎತ್ತರದ ಪರ್ವತ ಶ್ರೇಣಿ ನಾಶವಾದರೆ ಶಾಖದ ತೀವ್ರತೆ ಹೆಚ್ಚುತ್ತದೆ, ಅಂತರ್ಜಲ ನಷ್ಟ ತೀವ್ರಗೊಳ್ಳುತ್ತದೆ, ಮಾನ್ಸೂನ್ ಮಾದರಿಗಳನ್ನು ಅಸ್ಥಿರಗೊಳಿಸುತ್ತದೆ ಮತ್ತು ಲಕ್ಷಾಂತರ ಜನರು ಅದರ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತದೆ. ಭೂಬಳಕೆ ಬದಲಾವಣೆ, ಗಣಿಗಾರಿಕೆ ಅಥವಾ ನಗರ ವಿಸ್ತರಣೆಯಿಂದ ಅಂತಹ ವ್ಯವಸ್ಥೆಗಳು ಛಿದ್ರಗೊಂಡಾಗ ಅವುಗಳ ಹವಾಮಾನ ನಿಯಂತ್ರಕ ಸಾಮರ್ಥ್ಯ ವೇಗವಾಗಿ ಕುಸಿಯುತ್ತದೆ. ಚೇತರಿಕೆಗೆ ಶತಮಾನಗಳು ಬೇಕಾಗುತ್ತವೆ ಎಂದು ಐಪಿಸಿಸಿ ಎಚ್ಚರಿಸಿದೆ. ಆದ್ದರಿಂದ ಅರಾವಳಿಯ ನಿರಂತರ ನಾಶ ಕೇವಲ ಪ್ರಾದೇಶಿಕ ಸಮಸ್ಯೆಯಾಗಿ ಉಳಿಯೋದಿಲ್ಲ, ಅದು ಹವಾಮಾನ ಹೊಂದಾಣಿಕೆಯ ಮೂಲಭೂತ ವೈಜ್ಞಾನಿಕ ತಿಳುವಳಿಕೆಯನ್ನೇ ಉಲ್ಲಂಘಿಸುತ್ತದೆ. ಬದಲಾವಣೆ ಯಾವಾಗ ಸಾಧ್ಯವೆಂದರೆ ನಾವು ಪರ್ವತಗಳನ್ನ ಗ್ರಹಿಸುವ ರೀತಿ ಬದಲಾದಾಗ ಮಾತ್ರ. ಪರ್ವತಗಳು ಅಭಿವೃದ್ಧಿಗೆ ಅಡೆತಡೆಗಳಲ್ಲ, ಅವು ಸುಸ್ಥಿರ ಅಭಿವೃದ್ಧಿಯ ಅಡಿಪಾಯ. ರಿಯಲ್ ಎಸ್ಟೇಟ್ ಲಾಬಿಯ ಮೂಲಕ ಅರಾವಳಿಯಂತಹ ಪ್ರಾಚೀನ ರಚನೆಯನ್ನ ನೋಡೋದು ಬಹುದೊಡ್ಡ ಅಜ್ಞಾನ ಎನ್ನುತ್ತಾರೆ ಅವರು. ಸರಕಾರಗಳು, ಕೈಗಾರಿಕೆಗಳು, ರಾಜಕೀಯ ವ್ಯವಸ್ಥೆ ಮತ್ತು ನಾಗರಿಕರು ತೆಗೆದುಕೊಳ್ಳುವ ನಿರ್ಧಾರ ಅರಾವಳಿಯ ರಕ್ಷಣೆಯನ್ನ ಮರೆಯುವ ಹಾಗಿಲ್ಲ. ಏಕೆಂದರೆ ಅರಾವಳಿ ಉಳಿದರಷ್ಟೇ ಸುತ್ತಲ ಪ್ರದೇಶ ಉಳಿಯುತ್ತದೆ ಮತ್ತು ಆಗ ಮಾತ್ರ ನಾಗರಿಕತೆ ಉಳಿಯುತ್ತದೆ ಎಂದಿದ್ದಾರೆ. ಇಷ್ಟರ ನಂತರವಾದರೂ ನಾವು ಪಾಠ ಕಲಿಯುತ್ತೇವಾ ಎಂಬುದೇ ಈಗಿನ ಪ್ರಶ್ನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.